ನಮಸ್ಕಾರ. ಅಲ್ಲಲ್ಲಿ ಚೆದುರಿದ್ದ ಕನ್ನಡವನ್ನೆಲ್ಲ ಒಂದುಗೂಡಿಸಿ ಅದಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ದಿನವೆಂದು ನವೆಂಬರ್ 1. ಕಾನ್ಸುಲೇಟ್ ಜನರಲ್ ಆಫ್ ಇಂಡಿಯಾ ಫ್ರಾಂಕ್ಫರ್ಟ್ ಜರ್ಮನಿ ಆಚರಿಸುತ್ತಿರುವ 66ನೇ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಸಂಭ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಕರ್ನಾಟಕ ನಮ್ಮ ಹೆಮ್ಮೆ. ಕರ್ನಾಟಕ ನಾಡು, ಭಾಷೆ, ಕಲೆ, ಸಂಸ್ಕೃತಿ ಇದನ್ನು ವಿದೇಶಿಯರಿಗೆ ಪರಿಚಯಿಸುವ ಮುಖೇನ ನಾವೆಲ್ಲರೂ ಒಂದುಗೂಡಿ ಕನ್ನಡ ರಾಜ್ಯೋತ್ಸವವನ್ನು 66ನೇ ಸಂಭ್ರಮವನ್ನು ಆಚರಿಸೋಣ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. We invite you all cordially to the celebration of Kannada Rajyotsava event organized by Consulate General of India, Frankfurt, Germany in collaboration with Rangamantana Yashbhavan, Germany. One state, many world as a slogan of Karnataka's tourism states. It's our pride that we are from that state and presenting the diverse culture, heritage and food and whatnot. So let's start the event with our Nadagite known as Jaya Bharata Jananiya Tanujate. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, जय भारत जननीय तनुजाते, जय हे कर्नाटक माते. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಈಗ ನಮ್ಮ ವಿಶೇಷ ಅತಿಥಿಗಳಾದಂತಹ ಕಾನ್ಸುಲೇಟ್ ಜನರಲ್ ಆಫ್ ಇಂಡಿಯಾ ಫ್ರಾಂಕ್ಫರ್ಟ್ ಡಾಕ್ಟರ್ ಅಮಿತ್ ಥೆಲಾಂಗ್ಜಿ ಮತ್ತು ಅವರ ಧರ್ಮಪತ್ನಿ ಡಾಕ್ಟರ್ ದೀಪಾಲಿ ಅವರ ಶುಭಾಶಯ ನುಡಿಗಳಿಗೆ ಸ್ವಾಗತಿಸೋಣ. ಮತ್ತು ಜರ್ಮನಿ ಮತ್ತು ಸುತ್ತಮುತ್ತಲಿನ ದೇಶಗಳಲ್ಲಿರುವ ಕನ್ನಡಿಗರ ಸಂಭ್ರಮಾಚರಣೆಯನ್ನು ವೀಕ್ಷಿಸೋಣ. So now I invite Dr. Amit Talangji, the chief guest, and Dr. Deepali ji to wish all Kannadigas across the globe on the occasion of Kannada Rajyotsava. Further,
let's see how Kannadigas in Germany and across Europe are celebrating the Kannada Rajyotsava with our Chevu Kannada Deepa by Dr. D.S. Karki, the famous poet of Karnataka. Namaskar. On the occasion of Karnataka Rajyotsav, the Consulate General of India in Frankfurt, in collaboration with Rangamanthana, Germany, is celebrating and wishing you all, the members of the Kannada community, happy Kannada Rajyotsav Day. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎರೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. Now let's listen to a melodious sitar vadan by Sri Kannada Narahari. ಈಗ ಇಂಪಾದ ಸಿತಾರ್ ವಾದನವನ್ನು ಆಲಿಸೋಣ. ನುಡಿಸುವವರು ಶ್ರೀಯುತ ಕನ್ನಡ ನರಹರಿ.
ಕರ್ನಾಟಕ ಮೊದಲಿಗೆ ಮೈಸೂರು ಹೆಸರಿನಿಂದ ಗುರುತಿಸಲ್ಪಟ್ಟಿತ್ತು. 1956 ನವೆಂಬರ್ 1ರಂದು ಮೈಸೂರು ಭಾರತದ ರಾಜ್ಯವಾಯಿತು. ರಂಗಮಂಥನದ ಕಲಾವಿದರು ಮೈಸೂರಿನ ನಾಡಗೀತೆಯನ್ನು ಹಾಡಿರುವುದನ್ನು ಆಲಿಸುತ್ತಾ ಅಂದಿನ ಮೈಸೂರು, ಇಂದಿನ ಕರ್ನಾಟಕದ ಇತಿಹಾಸದ ಒಂದಷ್ಟು ಚಿತ್ರಣಗಳನ್ನು ವೀಕ್ಷಿಸೋಣ. So today's state of Karnataka was renamed as Karnataka in the year 1973 on November 1st. Before that, it was known as the Mysore state, which was formed in the year 1956, again on the 1st November. That's why we are celebrating Kannada Rajyotsava on the occasion of it today. Based on the common language spoken by majority of the population, which was known as Karnataka, and bringing together to form a state of Mysore. Maharaja Jaichamarajendra Vadiya was the first governor of the state Mysore, and even today his lineage exists to live in the palace of Mysore, in the city of Mysore. So let's have a glimpse of the Nadagite of then Mysore state, and also how the state has transformed itself till today. ಭಾರತದಲ್ಲಿ ಕರ್ನಾಟಕ ರಾಜ್ಯವು ದೀರ್ಘಕಾಲೀನ ಐತಿಹಾಸಿಕ ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಸಾಹಿತ್ಯ, ಸಂಗೀತ, ನೃತ್ಯಕಲೆ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಅತ್ಯುನ್ನತ ಸ್ಥಾನವನ್ನು ಕನ್ನಡಾಂಬೆ ಮುಡಿಗೇರಿಸಿಕೊಂಡಿರುವುದು ಹೆಮ್ಮೆ ಪಡುವಂತಹದ್ದು. ಸಾಮಾನ್ಯ ಜನರ ಪದಗಳಿಂದ ರಚಿತವಾದಂತಹ ಜನಪದ ಗೀತೆಗೆ ಜನಪದ ಶೈಲಿಯ ಒಂದು ಪ್ರಕಾರವಾದಂತಹ ಕೋಲಾಟದ ಹೆಜ್ಜೆಗಳ ಮಿಡಿತವನ್ನು ಆನಂದಿಸೋಣ. So now we have heard a couple of songs. Now let's try to introduce you to the different cultural dance forms what Karnataka presents, which is diverse in itself. The art of storytelling comes from the passion and creativity, and it is embedded within and portrayed naturally and beautifully. There are different cultural dance forms or folk dance forms of Karnataka, which, to name a few, that might be Dolu Kunita, Hulivesha, Yakshagana, Gombe Ata, Kolu Kunita.
So one of the dance forms today is going to be presented. One of the folk dance forms which is going to be presented today would be Kolu Kunita. Come, sit back and enjoy the Kolu Kunita. ಸಾಹಿತ್ಯ ಕ್ಷೇತ್ರ ಅಬ್ಬಾ 8 ಜ್ಞಾನಪೀಠ ಪ್ರಶಸ್ತಿಯನ್ನು ತನ್ನ ಮಡಿಲಿಗೆ ತುಂಬಿಸಿಕೊಂಡಿರುವುದೇ ಕರ್ನಾಟಕವು ಸಾಹಿತ್ಯ ಸಿರಿ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಕರ್ನಾಟಕ ರಾಜ್ಯದ ಗದಗ್ ಜಿಲ್ಲೆಯಿಂದ ವಿಶೇಷವಾದ ಶ್ರವಣದೋಷವನ್ನು ಹೊಂದಿರುವಂತಹ ಮಕ್ಕಳು ತಮ್ಮ ಸಾಹಿತ್ಯ ಪ್ರೇಮವನ್ನು ನಮ್ಮ ಈ ಕನ್ನಡ ರಾಜ್ಯೋತ್ಸವದ ಸಂಭ್ರಮಕ್ಕೆ ಹಂಚಿಕೊಂಡಿದ್ದಾರೆ. So 8 Jnanapita Awards to Kannada literature, the highest literary awards presented by central government, stands as a testimony of how rich the Kannada literature is all about. So the differently abled kids of Gadag district are presenting you with the love of literature through their expression. Come, let's have a look at it. ನಮಸ್ಕಾರಗಳು. ಕವನದ ಶೀರ್ಷಿಕೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ದರ ಬೇಂದ್ರೆ. ಇರುಳಳೆದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ ಮುಂದೆ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಅಕ್ಕಿ ಹಾರುತ್ತಿದೆ ನೋಡಿದಿರ. ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಕರಿಗರಿ ಉಂಟು, ಕೆನ್ನನ ಹೊನ್ನನ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರ. ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರ. ರಾಜ್ಯದ ಸಾಮ್ರಾಜ್ಯದ ತೆನೆವಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಕಂಡಗಳ
ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರ. ಯುಗ ಯುಗಗಳ ಹಣೆ ಬರಹವ ವರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ. ವಿದ್ಯಾರ್ಥಿಯ ಹೆಸರು ಶರಣಪ್ಪ ಶರಣೇಗೌಡ. ವಿದ್ಯಾರ್ಥಿನಿ ಹೆಸರು ಪ್ರೇಮ. ನಮಸ್ಕಾರ. So now we have reached the end of the program. We'd like to invite you all to explore and experience the one state, many world Karnataka state, which is rich in architecture at Hampi, Beluru, Halebeedu or Badami, Pattadakallu. If you'd like to enjoy in terms of nature and beaches, it would be Udupi, Mangalore, Gokarna. Or you would like to visit some holy shrines, it would be Dharmasthala, Udupi, Sringeri or Kolluru. And last but not the least, don't miss the varied cuisines available across length and breadth of Karnataka, which are very different from each part. Finally, we would like to thank all the artists of Rangamantana who have actively contributed across the globe, be it in Germany, Netherlands, UK, US or India. So, thank you so much for being a part of the celebration of Kannada Rajyotsava, 66th Kannada Rajyotsava. ಅತಿಥಿ ದೇವೋ ಭವ. ಕನ್ನಡಿಗರು ಕರ್ನಾಟಕದ ಜನತೆ ಎಂದರೇನೆ ಹೃದಯವಂತಿಕೆಯುಳ್ಳವರು. ಹಾಗಾಗಿ ಎಲ್ಲರನ್ನೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಮ್ಮೆ ಭೇಟಿ ನೀಡಿ ಎಂದು ಆಹ್ವಾನಿಸಿದ್ದಾಯಿತು. ರಂಗಮಂಥನದಿಂದ ಈ ದಿನದ 66ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಂದುಗೂಡಿ ಸಂಭ್ರಮಿಸಿರುವಂತಹ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು, ಹೃದಯಪೂರ್ವಕವಾದ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಲಿಗೆ. ಜೈ ಕರ್ನಾಟಕ, ಜೈ ಹಿಂದ್. ಜೈ ಹಿಂದ್. ನೀ ಮೆಟ್ಟುವ ನೆಲಾದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ.